ಈ ಆ್ಯಕ್ಟಿಂಗನ್ನು ಹುಚ್ಚು ಶುರು ಆಗಿದೆ 7ನೇ ಕ್ಲಾಸಿಂದ. 7ನೇ ಕ್ಲಾಸಿಂದ ಒಂದು ಸಿನಿಮಾಗೆ ಹೋಗ್ತೀವಿ ಅಂದರೆ ಅವಾಗಿಂದ ನನಗೆ ಸಿನಿಮಾ ಜಾಸ್ತಿ ನೋಡೋದು ಆಗಲಿ ಅಥವಾ ಸಾಂಗ್ಸ್ ಕೇಳೋದಾಗಲಿ ಪ್ರತಿಯೊಂದು ಹುಚ್ಚು ಆವಾಗ ಬಿಟ್ಕೋತು. ನಾವು ಅಪ್ಪನಿಗೆ ಹೇಳಿದೆ, ಡ್ಯಾಡಿ ನಾನು ಹೋಗ್ಬಿಟ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಆವಾಗ ಅಪ್ಪನಿಗೆ ಕಾಂಟ್ಯಾಕ್ಟ್ಗಳು ತುಂಬ ಇತ್ತು. ಅಪ್ಪ ಹೇಳಿದೊಂದೆ, ನನಗೆ ಕಾಂಟ್ಯಾಕ್ಟ್ಗಳಿದೆ, ನಾನು ಕೊಡಿಸ್ತೀನಿ ಚಾನ್ಸು, ಬಟ್ ಆದರೆ ಫಸ್ಟು ಇದು ನಿನಗೆ ಬೋರ್ಡ್ ಎಕ್ಸಾಮ್ ಇದೆ 10th ಮುಗಿಸ್ಕೊ, ಆಮೇಲೆ ಮಾಡ್ತೀನಿ ಅಂದರು. ಸರಿ, ಹಂಗೂ ಹಿಂಗೂ ತಳ್ಕೊಂಡು, ನಾನಂತೂ ರ್ಯಾಂಕ್ ಸ್ಟೂಡೆಂಟ್ ಅಂತೂ ಅಲ್ವೇ ಅಲ್ಲ. ನಾನು ಹಂಗೂ ಹಿಂಗೂ ತಳ್ಕೊಂಡು ನಾಳೆ ಎಕ್ಸಾಮ್ ಅಂದರೆ ಇವತ್ತು ಬುಕ್ ಎತ್ತು ಎಕ್ಸಾಮ್ ಪಾಸ್ ಆದನು. ಹಾಗಂತ ಕಾಪಿ ಅಂತೂ ಹೊಡೆದಿಲ್ಲ. 10th ಆಯಿತು, 10th ಆಯಿತು, ಈಗಾದರೂ ಹೋಗ್ತೀನಿ ನಾನು ಇಂಡಸ್ಟ್ರಿಗೆ. ಬೇಡ ಸೆಕೆಂಡ್ ಪಿ ಯು ಒಂದು ಬೋರ್ಡ್ ಇದೆ, ಅದು ಮುಗಿಸ್ಕೊ, ನಾನೇ ಕಳಿಸ್ತೀನಿ ಅಂದರು. ಸರಿ, ಅಲ್ಲಿಗೂ ಆಗಿ ಇನ್ನೇನು ಹೋಗಬೇಕು. ನನಗನ್ನಿಸ್ತು ಯಾಕೋ ಡ್ಯಾಡಿಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಟಿಂಗ್ ಅಂದರೆ ಬೈಯೋರು, ಈ ಹುಚ್ಚು ಥರ ಇದು ಮಾಡಬೇಡ, ಅದೆಲ್ಲ ಹೋಗಿ ಬೇರೆ ಥರ ಇರ್ತದೆ ಅಲ್ಲಿ ಇಂಡಸ್ಟ್ರಿ, ಬೇಡ ಅಂತ. ನಾನು ಯಾರ ಮಾತು ಕೇಳೋದಿಲ್ಲ, ಚಿಕ್ಕ ವಯಸ್ಸಿಂದ ಹಠ ನನಗೆ ಇದು ಮಾಡಬೇಕು, ಬೇಕು ಅಂದರೆ ಬೇಕು, ಇಂಥ ವಸ್ತು ಬೇಕು ಅಂದರೆ ಅದಕ್ಕೆ ಎಷ್ಟಾರು ಸ್ಟ್ರಗಲ್ ಆಗಲಿ ಬೇಕು ಅನ್ನೋ ಕ್ಯಾಂಡಿಡೇಟ್ ನಾನು. ಯಾಕೆ ಅಂತಂದರೆ ನಮ್ಮ ಲೈಫ್ನ ಇನ್ನೊಬ್ರು ಕೊಡಬಾರ್ದು, ನಾವೇ ಲೀಡ್ ಮಾಡಬೇಕು ಅನ್ನೋ ಥಾಟ್ ನನಗೆ ಅವಾಗಿಂದನೂ ಇತ್ತು. ಅಪ್ಪ ಅಮ್ಮಂಗೆ ಏನು ಅಂದರೆ ಅವರು ಗೌರ್ಮೆಂಟ್ ಜಾಬ್ ಹುಡುಕು, ಪೊಲೀಸ್ ಇದು ಮಾಡು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಹಂಗೂ ಬೇಕಂತ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದೆ. ಅಂದರೆ ಯಾವುದು, ನಾನು ತೊಗೊಂಡಿದ್ದು ಕಾಮರ್ಸ್ ತೊಗೊಂಡಿದ್ದೆ, ಅದ್ರಲ್ಲಿ ಬೇಕಂತ ಒಂದು ಸಬ್ಜೆಕ್ಟ್ ಫೇಲ್ ಆದೆ. ಒಂದು ವರ್ಷ ಮನೆ ಕೂತ್ಕೊಂಡು ಡ್ಯಾನ್ಸ್ ಅಂತ ಹೋದೆ ಅಲ್ಲಿಗೆ. ಆಗ ಆ ಟೈಮಲ್ಲಿ ಒಂದು ವರ್ಷ ಮನೇಲಿರೋ ಬದಲು ಡ್ಯಾನ್ಸ್ಗೆ ಹೋಗಿ ಅಟ್ಲೀಸ್ಟ್ ನನಗೇನು ಖುಷಿ ಅಂತಂದರೆ ಆ್ಯಕ್ಟಿಂಗ್ನ ಅಲ್ಲಿಂದ ಶುರು ಮಾಡ್ಬೋದಲ್ಲ. ನಾನು ಕೇಳಿದ್ದೆ ಅವಾಗ ರಾಘವ ಲಾರೆನ್ಸ್ ಅಂತವರೆಲ್ಲ ಬಂದುಬಿಟ್ಟು ಹೇಗೆ ಅಂತಂದರೆ ಡ್ಯಾನ್ಸ್ ಮುಖಾಂತರ ಯಾರೋ ಕಂಡಿಡ್ದು ಅವರ ಮುಂದೆ ಹೀರೋ ಆದರು, ಅವರೆಲ್ಲ ಅಂದರೆ ರೆಕಗ್ನೈಸ್ ಆಗಿ ಅವರೆಲ್ಲ ಹೀರೋ ಆದರು ಅಂತ. ನಮಗೂ ಆ ಥರ ಲೈಫ್ ಸಿಗ್ಬೋದು, ಓಕೆ ನಾವು ಕೂಡ ಟ್ರೈ ಮಾಡೋಣ ಅಂತ ಡ್ಯಾನ್ಸ್ಗೆ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಕಲ್ತೋನಲ್ಲ, ಅದ್ರ ಶೋಸ್ ಇತ್ತು ಅಂದರೆ ಡೈರೆಕ್ಟಾಗಿ ಹೋಗಿ ಇದು ಮಾಡ್ತಿದ್ದೆ. ಹಾಗೆ ಫಸ್ಟು ದೊಡ್ಡ ಶೋ ಅಂತ ನಾನು ಮಾಡಿದ್ದಂತಂದರೆ ಶಿವಣ್ಣಸ್ 25 ಸಿಲ್ವರ್ ಜೂಬ್ಲಿ. ಆ ಸಿಲ್ವರ್ ಜೂಬ್ಲಿನಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಅಲ್ಲಿ ಡ್ಯಾನ್ಸರ್ಸ್ಗಳು ಎಲ್ಲರೂ ನೋಡಿದೆ, ಮಾತಾಡಿದೆ, ಈಗೆಲ್ಲ ನೋಡಿದೆ, ಅವ್ರುಗಳ ಕಷ್ಟ ತಿಳ್ಕೊಂಡೆ. ಗೊತ್ತಾಯಿತು ನಾನು ಲಾಸ್ಟ್ ಲೈನಿಂದ ಡ್ಯಾನ್ಸರ್ ಆಗಿ ಫಸ್ಟ್ ಲೈನ್ ಬರಬೇಕು ಅಂದರೆ 10 years ಆಗೋಗುತ್ತೆ. ಸೊ ಏನು ಮಾಡಲಿ, ಸೊ ಬೇಡ, ಡ್ಯಾನ್ಸ್ ಕೆರಿಯರ್ ಬೇಡ ಅಂತ ಅಲ್ಲಿಗೆ ಬಿಟ್ಟೆ ಡ್ಯಾನ್ಸ್ನ. ಸೊ ಅದಾದಮೇಲೆ ಪಿ ಯು ಹೆಂಗೂ ಪಾಸ್ ಮಾಡಿಕೊಂಡೆ. ನೆಕ್ಸ್ಟ್ ಇಯರ್ ಡಿಗ್ರಿಗೆ ಬಂದಮೇಲೆ ನಾನು ತೊಗೊಂಡಿದ್ದು ಅಲ್ಲಿ ಕಾಮರ್ಸ್ ತೊಗೊಂಡಿದ್ದು, ಅಲ್ಲಿ ಆರ್ಟ್ಸ್ ತೊಗೊಂಡೆ ಬಿಕಾಸ್ ಆಫ್ ಆ್ಯಕ್ಟಿಂಗ್. ನಾನು ಕೇಳಿದೆ ನಮ್ಮ ಆಂಟಿ, ಇವ್ರನ್ನೆಲ್ಲ ಕೇಳಿದೆ, ಫ್ರೆಂಡ್ಸ್ನೆಲ್ಲ ಕೇಳಿದೆ, ನಾನು ಈ ಥರ ತೊಗೋಬೇಕು ಕಾಮರ್ಸ್, ಬಟ್ ನನಗಿಷ್ಟ ಆಗಿರೋದು ಈ ಥರ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನಾನು ಏನು ಮಾಡಲಿ ಅಂತ. ಸೊ ಅವ್ರು ಹೇಳಿದ್ದು ಒಂದೇ, ಆರ್ಟ್ಸ್ ತೊಗೋ, ಅಲ್ಲಿ ಡ್ರಾಮಾ ಎಲ್ಲ ಇರುತ್ತೆ ಅಂತ. ನಾನು ಓದಿದ್ದು ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ, ಪಿ ಯು ಮಾಡಿದ್ದು ಕನಕ ಕಾಲೇಜಲ್ಲಿ. ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ಏನಂತಂದರೆ ಡ್ರಾಮಾ ಎಲ್ಲ ಇರ್ತದೆ. ಅಲ್ಲಿ ವಿಷ್ಣುವರ್ಧನ್ ಸರ್ ಬಂದವರೆ, ದೊಡ್ಡ ಲೆಜೆಂಡ್ಗಳೆಲ್ಲ ಬಂದವರು, ರಂಗಾಯಣ ರಘು ಸರ್ ಬಂದವರೆ. ಸೊ ಅವರೆಲ್ಲ ಬಂದಿದ್ದಾರೆ ಹಾಗೆ ಹೀಗೆ ಅಂತ ನನ್ನ ತಲೆಯಲ್ಲಿ ತುಂಬಿದ್ರು. ನನಗೂ ಖುಷಿ, ಅವರೆಲ್ಲ ಬಂದವರೆ, ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ಬೋದು ಅಂತ. ಸರಿ, ಅದಾದಮೇಲೆ ನಾನು ಫಸ್ಟು ಆ್ಯಕ್ಟಿಂಗನ್ನು ಶುರು ಮಾಡಿದ್ದೆ ಅದೇ ಕಾಲೇಜ್ನಲ್ಲಿ. ಫಸ್ಟ್ ಸೆಮ್ ಇದ್ದಾಗ ನಾನೇ ಓನ್ ಡೈಲಾಗ್ಸ್ ಬರೆದು ಸ್ಕ್ರಿಪ್ಟ್ ಬರ್ಕೊಂಡು ಹುಡುಗರನ್ನ ರೆಡಿ ಮಾಡಿಕೊಂಡು ನಾನೇ ಡ್ರಾಮಾ ಇದು ಮಾಡಿದೆ. ಅದರಲ್ಲಿ ಡ್ರಾಮಾಗೆ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದಲ್ಲ, ಡ್ರಾಮಾಗೆ ಪ್ರೈಸ್ ಬರಲ್ಲ, ಬಟ್ ನನಗೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ಫಸ್ಟ್ ತೊಗೊಂಡಿದ್ದೆ ನಾನು ಅಲ್ಲಿ ಕಾಲೇಜ್ನಲ್ಲಿ. ಡಿಗ್ರಿನ ಹೆಂಗೂ ಅಡ್ಡಾಡ್ಕೊಂಡು ಬಂದೆ, ಅಂದರೆ ಪಾಸ್ ಮಾಡಿದೆ. ಅದು ಹೇಗೆ ಪಾಸ್ ಮಾಡಿದೆ ಅಂತಂದರೆ ಪಿ ಯುನಲ್ಲಿ ಒಂದ್ಸಲಿ ಫೇಲು, ಅಲ್ಲಿ ಪಿ ಯುಲಿ ಒಮ್ಮೆ ಡುಮ್ಕಿ, ಡಿಗ್ರಿಲಿ 3 ಬಾಕಿ ಅಂತ ಸಾಂಗ್ ಇದೆ. ಅದೇ ಥರ ನಾನು ಕೂಡ ಏನಾಯಿತು, ಪಿ ಯುಲಿ ಒಂದ್ಸಲಿ ಡುಮ್ಕಿ ಆದಮೇಲೆ ಪಿ ಯುಲಿ ಕೂಡ ಅಂದರೆ ಡಿಗ್ರಿಲಿ ಕೂಡ 3 ಸಲ ಬಾಕಿ ಆಯಿತು. ಇಲ್ಲಿ ಹೇಗೆ ಅಂದರೆ ಕಾಮರ್ಸಲ್ಲಿ ನಿಮಗೆ ಒಂದು ಕ್ವಶನ್ಗೆ ಆನ್ಸರ್ನ ಒಂದು ಪಾಯಿಂಟ್ ಬರೆದು ಅದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕು. ಬಟ್ ಆರ್ಟ್ಸಲ್ಲಿ ಹಾಗಲ್ಲ. ನಾನು ಸ್ಟಾರ್ಟಿಂಗ್ ಹೋದಾಗ ಹೇಗೆ ಅಂದರೆ ಅದೇ ಥರ ಸೇಮ್ ಪಾಯಿಂಟ್ಸ್ಗಳನ್ನ ಬರೆದು ಈಗ ಬಿಟ್ಬಿಡ್ತಿದ್ದೆ. ಸೊ ಫೇಲ್. ಆಮೇಲೆ ಗೊತ್ತಾಯಿತು ಇದಕ್ಕೆ ಹಂಗಲ್ಲ, ಒಂದಷ್ಟು ಪಾಯಿಂಟ್ಸ್ ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ನೆಕ್ಸ್ಟ್ ಅದಕ್ಕೆ ಇನ್ನೊಂದಷ್ಟು ಗೀಚಬೇಕಿತ್ತು ಅಂತ. ಅದಾದಮೇಲೆ ನಮ್ಮದು ಆಟೋನಮಸ್ ಬೇರೆ ಅಲ್ವಾ. ಸೊ ಹಾಗಾಗಿ ಅಲ್ಲೇನಿತ್ತು ಅಂತಂದರೆ ನಾವು 5th ಸೆಮ್ಗೆ ಹೋಗಬೇಕು ಅಂತಂದರೆ ಇದೆಲ್ಲ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೋಬೇಕಿತ್ತು. ಸೊ ನಾನು 5th ಸೆಮ್ಗೆ ಹೋಗ್ಬೇಕಾದ್ರೆ ಎಲ್ಲ ಇದನ್ನು ಒಂದೊಂದು ಸಬ್ಜೆಕ್ಟ್ಗಳನ್ನ ಏನಿಲ್ಲ ಅಂದರೂ ಅಂದರೆ ಒಂದೊಂದು ಸಲ ಎಕ್ಸಾಮ್ ಬರೀಬೇಕಾದ್ರೆ ಆಲ್ಮೋಸ್ಟು ಒಂದು 8-9 ಸಬ್ಜೆಕ್ಟ್ಗಳನ್ನ ಬರ್ದು ಪಾಸ್ ಮಾಡ್ಕೋತಿದ್ದೆ. ಲೈಬ್ರರಿ ಕಾಲಿಗ್ದೇರೋನು ಡಿಗ್ರಿ ತೊಗೊಳ್ಳೇಬೇಕು ಅಂತ ಹೇಳಿ, ಅಂದರೆ ನನ್ನ ಮನೇಲಿ ಏನು ಫೋರ್ಸ್ ಮಾಡ್ತಾರೆ ನೀನು ಓದಬೇಕು ಅಂದರೆ ಪಿ ಯು ತನಕ ಮಾಡ್ತಿದ್ರು. ಅದಾದಮೇಲೆ ಇವ್ನು ಯಾಕೋ ಹೇಳಿ ಮಾತು ಕೇಳಲ್ಲ, ಇವ್ನ ಲೈಫ್ನ ಇವನಿಗೆ ಬಿಟ್ಬಿಡೋಣ ಅಂತ ಬಿಟ್ಟಿದ್ರು. ಅವ್ರಿಗೆ ಗೊತ್ತಿತ್ತು ಏನೇ ಹೋದರೂ ಮಾಡ್ಕೊಂಡು ಬರ್ತಾನೆ ಅಂತ.